ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳಕರ್. ಮೊದಲಿಗೆ ಹೆಡ್ಲೈನ್ಸ್. ಮಲಿಯಾಬಾದ್ ಅರಣ್ಯದಲ್ಲಿ ಮತ್ತೊಂದು ಚಿರತೆ ಪತ್ತೆ, ಮುಂದುವರೆದ ಆತಂಕ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾರ್ಯಾಗಾರ. ಗ್ರಂಥಾಲಯ ಖಜಾನೆ ಇದ್ದಂತೆ, ಗಟ್ಟು ಸತ್ಯನಾರಾಯಣ. ಭಾರಿ ವಾಹನ ಚಾಲಕರಿಗೆ ಕಲಬುರಗಿಯಲ್ಲಿ ಬಾರ್ಜಾನ್ ನೀಡುವುದು ಆದೇಶ ಅವೈಜ್ಞಾನಿಕ. ರದ್ದಿಗೆ ಶೇಖ್ ಮುರಾವುದ್ದೀನ್. ಚಂದ್ರಮೌಳೇಶ್ವರ ವೃತ್ತದಲ್ಲಿ ಸಿಸಿಟಿವಿ ಅಳವಡಿಕೆ. ರಸ್ತೆ ನಿಯಮ ಉಲ್ಲಂಘನೆಯಾದರೆ ಕ್ರಮ. ಎಸ್ಪಿ ಪುಟ್ಟಮಾದಯ್ಯ. ಮಾವಿನ ಕೆರೆ ಬಳಿ ತರಕಾರಿ ಮಾರಾಟ ಅಧಿಕೃತವಾದರೆ ಪಾಲಿಕೆ ಆದೇಶ ಬಹಿರಂಗಪಡಿಸಿ ಮಹಾವೀರ. ಆರೋಗ್ಯ ಕೇಂದ್ರಗಳು ಟೆಂಡರ್ ಇಲ್ಲದೆ ದುರಸ್ತಿ ಕಾಮಗಾರಿ. ಹೊರಗುತ್ತಿಗೆ ನೌಕರರಿಂದ ಅಕ್ರಮ ಹಣ ವಸೂಲಿ. ಎನ್ಎಂ ಮೈತ್ರಿಕರ ಆರೋಪ. ಮೊಬೈಲ್ ಕಳ್ಳತನ ಪತ್ತೆ ಹಚ್ಚಿ 22 ಜನರಿಗೆ ಮರಳಿ ಹಸ್ತಾಂತರ. ವಾರ್ತೆಗಳ ವಿವರ. ಮಲಿಯಾಬಾದ್ ಗ್ರಾಮದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಿದಾಡಿದ್ದು, ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕೇವಲ 1 ತಿಂಗಳ ಹಿಂದೆಯಷ್ಟೇ ಈ ಭಾಗದಲ್ಲಿ ಚಿರತೆಯೊಂದು ಸೆರೆ ಹಿಡಿಯಲ್ಪಟ್ಟಿತ್ತು. ಆಗ ಜನರು ನಿಟ್ಟುಸಿರು ಬಿಟ್ಟ ಬೆನ್ನಲ್ಲೇ ಗುರುವಾರ ಬೆಳಗ್ಗೆ ಮತ್ತೊಮ್ಮೆ ಚಿರತೆ ಕರು ಅನ್ನು ತಿಂದು ಹಾಕಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕೆಲವು ರೈತರು ರಾತ್ರಿ ಹೊತ್ತಿಗೆ ತಮ್ಮ ಜಮೀನಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಆಕಸ್ಮಿಕವಾಗಿ ಚಿರತೆಯ ಚಾಪುಗಳು ಕಂಡುಬಂದಿವೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಷಯ ಗ್ರಾಮದಲ್ಲಿ ಹಬ್ಬಿದ ಕೂಡಲೇ ಜನರು ಭಯಭೀತರಾಗಿ ತಮ್ಮ ಮಕ್ಕಳನ್ನು ರಾತ್ರಿ ಹೊತ್ತಿಗೆ ಹೊರಗೆ ಬಿಡುವುದಿಲ್ಲ, ಸಾಕು ಪ್ರಾಣಿಗಳನ್ನು ಪೂರ್ತಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮಲಿಯಾಬಾದ್ ಬಳಿ ಇರುವ ಕಾಡಿನ ಗಡಿ ಭಾಗಗಳ ಸಮೀಪ ಇದು ಮೊದಲನೆಯ ಚಿರತೆ ದಾಳಿ ಅಲ್ಲದೆ ಕಳೆದ 1 ವರ್ಷದಲ್ಲಿ ಈ ಭಾಗದಲ್ಲಿ ಹಲವು ಬಾರಿ ಚಿರತೆಗಳು ಕಾಣಿಸಿಕೊಂಡಿದ್ದವು. ಈ ಭಾಗವು ಟೀಕ ಅರಣ್ಯ ವಲಯಕ್ಕೆ ಸಮೀಪವಾಗಿರುವುದರಿಂದ ಪ್ರಾಣಿಗಳ ನೈಸರ್ಗಿಕ ವಾಸಸ್ಥಾನ ಸೀಮಿತಗೊಂಡಿದೆ. ಅರಣ್ಯ ಇಲಾಖೆ ಪರಿಶೀಲಿಸುತ್ತಾ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ ತಕ್ಷಣದ ಪರಿಹಾರ ಸಿಗದೆ ಗ್ರಾಮಸ್ಥರಲ್ಲಿ ಆತಂಕ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಪರಸ್ಪರ ಸಂವಾದ ನಡೆಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಗ್ರಾಮದಲ್ಲಿ ಕಟ್ಟೆಚ್ಚರ ವಾತಾವರಣ ನಿರ್ಮಾಣವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ಘಟನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಮತ್ತು ಚಿರತೆಯ ಚಲನವಲನ ಆಧಾರದಲ್ಲಿ ಮುಂದಿನ ಹಂತದ ಕ್ರಮಗಳನ್ನು ಕೈಗೊಳ್ಳಲು ಇಲಾಖೆ ಮುಂದಾಗಿದೆ. ಇಲಾಖೆಯಿಂದ ಪರಿಶೀಲನೆ. ಈ ಬೆಳವಣಿಗೆಯ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಚಿರತೆ ಇಲ್ಲಿಯವರೆಗೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಾಣಿಸಿಕೊಂಡಿರಬಹುದು. ಆದರೆ ಗ್ರಾಮಸ್ಥರು ಜಾಗರೂಕರಾಗಬೇಕಾಗಿದೆ. ಇದನ್ನತ್ತ ಗಮನ ಹರಿಸಿರುವ ಅರಣ್ಯ ಇಲಾಖೆ ಈಗಾಗಲೇ ಸ್ಥಳದಲ್ಲಿ ಟ್ರಾಪ್ ಕ್ಯಾಮೆರಾಗಳನ್ನು ಅಳವಡಿಸಲು ಪ್ರಾರಂಭಿಸಿದ್ದು, ಚಿರತೆಯ ಚಲನಚಲಿತವನ್ನು ಗಮನಿಸಿ ತಕ್ಷಣ ಕಾರ್ಯಗತಗೊಳಿಸಲಿದೆ. ಕೋರ್ಟ್. ಗ್ರಾಮಸ್ಥರು ಭಯಪಡುವ ಅಗತ್ಯವಿಲ್ಲ, ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಟ್ರಾಪ್ ಕ್ಯಾಮೆರಾಗಳೊಂದಿಗೆ ಪೆಟ್ರೋಲಿಂಗ್ ಬಲವನ್ನು ಹೆಚ್ಚಿಸಲಾಗಿದೆ. ಚಿರತೆಯನ್ನು ಸೆರೆ ಹಿಡಿಯಲು ಎಲ್ಲ ರೀತಿಯ ಸಿದ್ಧತೆ ಮಾಡಿದ್ದೇವೆ. ಈ ನಡುವೆ ಯಾರು ಅನಗತ್ಯವಾಗಿ ಕಾಡಿನ ಅಂಚಿಗೆ ಹೋಗಬಾರದು. ರಾತ್ರಿ ಹೊತ್ತಿಗೆ ಜಾಗರೂಕರಾಗಬೇಕು. ರಾಜೇಶ್ ನಾಯಕ್, ವಲಯ ಅರಣ್ಯ ಅಧಿಕಾರಿ, ರಾಯಚೂರು. ಗ್ರಂಥಾಲಯಗಳು ಜ್ಞಾನದ ಖಜಾನೆಗಳಿದ್ದಂತೆ ಪ್ರತಿಯೊಂದು ವಿಶ್ವವಿದ್ಯಾಲಯ ಹಾಗೂ ಶಿಕ್ಷಣ ಸಂಸ್ಥೆಗಳು ಹಾಗೂ ಇಡೀ ರಾಷ್ಟ್ರ ಅಭಿವೃದ್ಧಿ ಹೊಂದಲು ಗ್ರಂಥಾಲಯಗಳ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಎಂದು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ್ ಹೇಳಿದರು.
ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರಾಯಚೂರು ಕೃಷಿ ವಿವಿ ಭಾರತೀಯ ಗ್ರಂಥಾಲಯ ಸಂಘ ನವದೆಹಲಿ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿದ್ದ 70ನೇ ಭಾರತೀಯ ಗ್ರಂಥಾಲಯ ಸಂಘದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗ್ರಂಥಾಲಯಗಳು ಮತ್ತು ಕೃತಕ ಬುದ್ಧಿಮತ್ತೆ ಸುಸ್ಥಿರ ಜ್ಞಾನ ವ್ಯವಸ್ಥೆಗಾಗಿ ಬಳಕೆದಾರರನ್ನು ಸಬಲೀಕರಣಗೊಳಿಸುವುದು ಎಂಬ ವಿಷಯದಡಿ 3 ದಿನಗಳ ಕಾಲ ನಡೆಯುವ ಸಮ್ಮೇಳನದಲ್ಲಿ ಗ್ರಂಥಾಲಯಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಗ್ರಂಥಾಲಯಗಳಲ್ಲಿ ಆಗಬೇಕಾದ ಸುಧಾರಣೆಗಳ ಬಗ್ಗೆ ಚರ್ಚೆಗಳಾಗಬೇಕಿದೆ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣ ನೀಡಬೇಕಾದರೆ ಗ್ರಂಥಾಲಯಗಳು ಅತಿ ಮುಖ್ಯವಾಗಿರುತ್ತವೆ ಎಂದರು. ಹಿಂದೆ ಗ್ರಂಥಾಲಯಗಳಲ್ಲಿ ಕೇವಲ ಪುಸ್ತಕಗಳು ಮಾತ್ರ ಇರುತ್ತಿದ್ದವು. ಆದರೆ ಪ್ರಸ್ತುತ ಗ್ರಂಥಾಲಯಗಳಲ್ಲಿ ಆಧುನಿಕತೆಯನ್ನು ಸೇರಿಸಲಾಗಿದೆ. ಇಂಟರ್ನೆಟ್ ಸೌಲಭ್ಯ, ಆನ್ಲೈನ್ ಪುಸ್ತಕಗಳನ್ನು ಒಳಗೊಂಡ ಗ್ರಂಥಾಲಯಗಳನ್ನು ಕಾಣಬಹುದಾಗಿದೆ. ಭಾರತ ಸರ್ಕಾರವು ಎಲ್ಲ ಗ್ರಂಥಾಲಯಗಳಲ್ಲಿ ಆನ್ಲೈನ್ ನಿಯತಕಾಲಿಕೆಗಳನ್ನು ಕೂಡ ಒದಗಿಸುತ್ತಿದ್ದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು. All the dignitaries on the rise organized by University of Agriculture Sciences Raichur, Indian Library Association. ರಲ್ಲಿ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನು ಕಾಣಬಹುದಾಗಿದ್ದು ರಾಷ್ಟ್ರದ ಅಭಿವೃದ್ಧಿಗೆ ಗ್ರಂಥಪಾಲಕರ ಪಾತ್ರವು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದರು. ಇದಲ್ಲದೆ ಪ್ರತಿಯೊಬ್ಬರಿಗೂ ಕೌಶಲ್ಯ ಅಭಿವೃದ್ಧಿ ಅತ್ಯಂತ ಮುಖ್ಯವಾಗಿದ್ದು ಅದನ್ನು ಕೂಡ ಗ್ರಂಥಾಲಯಗಳಲ್ಲಿ ಅಳವಡಿಸಲು ಯೋಜಿಸಲಾಗುತ್ತಿದೆ. ಗ್ರಂಥಾಲಯಗಳನ್ನು ಸಮಯ ಅನುಸಾರ ತೆರೆಯದೆ ನಿರಂತರವಾಗಿ ತೆರೆದಿಡುವ ವ್ಯವಸ್ಥೆ ಆಗಬೇಕಿದೆ ಎಂದು ತಿಳಿಸಿದರು. And the different kinds, not only through their own subject, even interdisciplinary, transdisciplinary, every aspect they can go through it. So therefore library is a source of knowledge. And we have come from the different parts of the country where you have to keep the library in good condition. You should not hesitate to discuss about the issues of library to provide the best facilities for the students, research scholars and teachers. So earlier only the libraries used to provide only the hard bound books. Now after invention of this ICT facilities, the online facilities, now we are also subscribing many online journals or lot of access to the online books, journals, and our honorable Prime Minister is dreaming for the Vikasit Bharat by 2047. That is, India should become developed country by the 2047, that when we are going to complete the 100 years of independence, where the librarians, particularly you, must play a very, very important role to achieve this goal. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೃಷಿ ವಿವಿಯ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಮಾತನಾಡಿ, ಗ್ರಂಥಾಲಯಗಳಿಂದ ಜ್ಞಾನವನ್ನು ಸಂಪಾದಿಸಬಹುದಾಗಿದೆ. ಗ್ರಂಥಾಲಯಗಳ ಮೂಲಕ ಸುಸ್ಥಿರ ಜ್ಞಾನ ವ್ಯವಸ್ಥೆಗಾಗಿ ಬಳಕೆದಾರರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಗ್ರಂಥಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನುಕೂಲವಾಗಲಿದೆ. ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕಿದೆ ಎಂದು ತಿಳಿಸಿದರು. Successful conducting of this conference. I once again thank on behalf of the university, my own behalf, I warm welcome you once again to everyone. So organize this type of seminar. At the outset, I would like to recall the insightful words of Dr. B.R. Ambedkar.
who once said, cultivation of mind should be the ultimate aim of human existence. So he is always with book. So we are, this is our library name we are given to the Dr. B.R. Ambedkar Library. So this library is very much required to, in order to growth of every individual. So as many of the guests has highlighted with respect to the importance of library and role and responsibility, particularly that library plays a major role. So this 3 days conference definitely will bring a roadmap how to improve the library science, particularly with respect to the artificial intelligence and digitalization for sustainable management of library system in the entire country as well as world. So this 3 days conference definitely will come out with some of the roadmaps and policies, what way we have to take forward for the next. ಈ ಸಂದರ್ಭದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ, ಭಾರತೀಯ ಗ್ರಂಥಾಲಯ ಸಂಘದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಖೇರ್ಡೆ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ON ಚೌಬೆ, ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ HS ಸಿದ್ದಮಲ್ಲಯ್ಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ ಸುರೇಶ್ ಜಂಗೆ, ವಿವಿಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗ್ವಾಟ್, ಮಲ್ಲಿಕಾರ್ಜುನ ಡಿ, ಮಲ್ಲೇಶ್ ಕೋಲಿಮಿ, ಡಾಕ್ಟರ್ ಗುರುರಾಜ್ ಸುಂಕದ, ಸಂಘಟಕ ಕಾರ್ಯದರ್ಶಿ ಡಾಕ್ಟರ್ ಮಚೇಂದ್ರನಾಥ್ ಎಸ್, ಸಹ ಸಂಘಟಕ ಕಾರ್ಯದರ್ಶಿ ಡಾಕ್ಟರ್ PS ಕಟ್ಟಿಮನಿ ಸೇರಿದಂತೆ ಇತರರು ಇದ್ದರು. ಭಾರಿ ವಾಹನ ಚಾಲಕರು ಚಾಲನಾ ಪರವಾನಿಗೆ ಬಾಡ್ಜ್ ಪಡೆಯಲು ಕಲಬುರಗಿ ಕಚೇರಿಯಲ್ಲಿ ಪಡೆಯಬೇಕೆನ್ನುವ ಆದೇಶ ರದ್ದುಗೊಳಿಸಿ ರಾಯಚೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನೀಡಲು ಸರ್ಕಾರ ಮುಂದಾಗಬೇಕೆಂದು ರಾಷ್ಟ್ರೀಯ ಚಾಲಕರ ಏಕತಾ ಮಂಚ್ ಉಪಾಧ್ಯಕ್ಷ ಶೇಖ್ ಬುರಾವುದ್ದೀನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಮೊದಲು ರಾಯಚೂರು ಪ್ರಾದೇಶಿಕ ಕಚೇರಿಯಲ್ಲಿ ನೀಡಲಾಗುತ್ತಿತ್ತು. ಕಳೆದ 6 ತಿಂಗಳಿನಿಂದ ಕಲಬುರಗಿ ಕಚೇರಿಯಲ್ಲಿ ಪ್ರಮಾಣ ಪತ್ರ ಪಡೆದು ಬಾರ್ಜ ಪಡೆಯಬೇಕೆಂದು ಹೇಳಲಾಗುತ್ತಿದೆ. ಚಾಲಕರು ಕಲಬುರಗಿ ಹೋಗಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಕನಿಷ್ಠ 3 ದಿನ ಕಳೆದು ಹೋಗಿ ದಿನದ ಆದಾಯ ಕಳೆದುಕೊಳ್ಳುವಂತಾಗುತ್ತದೆ. ಆರ್ಥಿಕವಾಗಿ ಹೊರೆಯಾಗುತ್ತಿರುವುದನ್ನು ತಪ್ಪಿಸಲು ರಾಯಚೂರು RTO ಕಚೇರಿಯಲ್ಲಿಯೇ ಬಾರ್ಜ ನೀಡುವ ವ್ಯವಸ್ಥೆ ಜಾರಿಗೊಳಿಸಬೇಕೆಂದರು. ಇದರಿಂದ ನಮ್ಮ ಚಾಲಕರಿಗೆ ಭಾಳ ತುಂಬ ತ್ರಾಸವನ್ನು ಆಗ್ತೈತೆ. ಇದರಲ್ಲಿ ಏನಪ್ಪ ಅಂದರು ದಿನಕ್ಕೆ 500 ರೂಪಾಯಿ ಕೂಲಿ ಗಳಿಸೋದೇನು ತಮ್ಮ ಕುಟುಂಬ ಸಲುವಾಗಿ ಏನಪ್ಪ ಅಂದರು ಅದಕ್ಕೆ ಏನಪ್ಪ ಅಂದರು ಇದೇನಪ್ಪ ಅಂದ್ರೆ ತಮ್ಮ ಕುಟುಂಬ ಪರಿಹಾರ ನಡೆಸಬೇಕಂದ್ರೆ ಅದರಂತೆ ಮತ್ತು ಎಲ್ಲಿನ ಸಾಲ ಸುದ್ದಿ ಏನಂತ ಹೊಂದಿಸಿ ಇದು ಮಾಡಿದ್ರು ಅದೇ 500 ರೂಪಾಯಿನಲ್ಲಿ ಇದು ಮಾಡಬೇಕು. ಹಾಗೂ ಏನಪ್ಪ ಅಂದ್ರೆ ತಮ್ಮ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಇದೇ 500 ರೂಪಾಯಿದಲ್ಲಿ ಅದಕ್ಕಾಗಿ ಏನಪ್ಪ ಅಂದ್ರೆ ನಮ್ಗೆ ಅನ್ಯಾಯ ಆಗ್ಲತ್ತೈತೆ, ದೂರ ಆಗ್ಲತ್ತೈತೆ. ಅಥವಾ 1 ದಿನ ಕೂಲಿ ಬಿಟ್ಟಿಗೆಸಿ 3 ದಿನ ಇದಕ್ಕೆ ನಾವು ರಿನ್ಯೂವಲ್ ಮಾಡಿಸ್ಲಾಕ ಅದಕ್ಕೆ 3 ದಿನ ಮತ್ತೊಂದು ಕಳ್ಕೊಂಡೇಸಿ ಇದು ರಿನ್ಯೂವಲ್ ಒಂದು ನಾವು ಮಾಡಿಸ್ಲಾಕ ಅಲ್ಲಿ ಹೋಗೋದಾಗ್ತದ. ದಯವಿಟ್ಟು ಏನಪ್ಪ ಅಂದರು ನಮ್ಮ ಸಾರಿಗೆ ಇಲಾಖೆದವ್ರಿಂದ ಕೇಳೋದೇನಪ್ಪ ಅಂದರು ನಾವು ಮೊದಲಿನಿಂದ ಯಾವ ರೀತಿ ಆಗಿಗಿಸಿ ನಮ್ಮ ರಾಯಚೂರು ಡಿಸ್ಟಿಕ್ನಲ್ಲಿ ಏನು ರೀತಿ ಆಗಿಸಿ ಏನು ಮಾಡಿ ಕೊಡ್ತಿದ್ರು ರಿನ್ಯೂವಲು ಅದೇ ರೀತಿ ಆಗಿಗಿಸಿ ಇಲ್ಲೇ ಮಾಡ್ಬೇಕಂದಿಸಿ ನಮ್ಮ ಸಾರಿಗೆ ಇಲಾಖೆದವ್ರಿಗೆ ಕೇಳ್ಕೊತೀವಿ ಸರ್. ಈಗ ಕಲಬುರಗಿ ಹೋಗ್ಬೇಕಾಗ್ತದೆ ಸರ್. ಇದು ಲೈಸೆನ್ಸ್ ರಿನ್ಯೂವಲ್ ಸರ್. ಇಲ್ಲಿ ಏನಾಗಿದೆ ಸರ್ಟಿಫಿಕೇಟ್ ಸಲ ಸರ್, ಅಲ್ಲಿ ಒಂದು ಸರ್ಟಿಫಿಕೇಟ್ ಅಲ್ಲಿಂದ ಸರ್ಟಿಫಿಕೇಟ್ ತರಬೇಕಲ್ಲ. ಸಂಘದ ಜಿಲ್ಲಾಧ್ಯಕ್ಷ ಜಾಕೀರ್ ಮಾತನಾಡಿ, ಕಲಬುರಗಿ ಕಚೇರಿಗೆ ಹೋಗಿ ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಯ ಚಾಲಕರು ಹೋಗಿ ಬಾರ್ಜ ಪಡೆಯಲು ಸಾರಿಗೆ ಇಲಾಖೆ ಆದೇಶಿಸಿರುವುದು ಅವೈಜ್ಞಾನಿಕವಾಗಿದೆ. ದಿನದ ದುಡಿಮೆ ಮೇಲೆ ಚಾಲಕರ ಕುಟುಂಬಗಳು ಅವಲಂಬಿತವಾಗಿದೆ. ಕಲಬುರಗಿ ಹೋಗಿ 3-4 ದಿನ ಕಳೆದರೆ ಆರ್ಥಿಕ ಹೊರೆಯಾಗುತ್ತದೆ. ಕೂಡಲೇ ಆದೇಶ ರದ್ದುಗೊಳಿಸಿ ರಾಯಚೂರು ಕಚೇರಿಯಲ್ಲಿಯೇ ಚಾಲನಾ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆ ಜಾರಿಗೊಳಿಸಬೇಕೆಂದರು. ಇವತ್ತು ಏನಂತಂದ್ರೆ ನಮ್ದು ಯೂನಿಯನ್ ಡ್ರೈವರ್ ಯೂನಿಯನ್ ಇದು ಆಲ್ ಓವರ್ ಇಂಡಿಯಾದಲ್ಲಿ ಇದೆ. ರಾಷ್ಟ್ರೀಯ ಚಾಲಕ ಏಕತಾ ಮಂಚ್ ಅಂತ ಅದರಲ್ಲಿ ನಮ್ಮ ರಾಯಚೂರಲ್ಲಿ ಒಂದು ಬ್ರಾಂಚ್ ಇದೆ. ಇದು ಏನಂತಂದ್ರೆ ಇವತ್ತು ನಾಳೆ ಏನಾಗ್ತಾ ಇದೆ, ಡ್ರೈವರ್ಗಳಿಗೆ ಭಾಳ ಕಷ್ಟ ಆಗ್ತಾ ಇದೆ. ನಮ್ದು ಹೆವಿ ಡ್ರೈವರ್ಸ್ದವ್ರಿಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ
ಇಲ್ಲಿ ರಾಯಚೂರಿನಿಂದ ಗುಲ್ಬರ್ಗ ಹೋಗೋದಂದ್ರೆ ಮತ್ತೆ ಡ್ಯೂಟಿಯಲ್ಲಿ ಇರ್ತಾರೆ, ಡ್ಯೂಟಿ ಬಿಡಬೇಕು, ಗುಲ್ಬರ್ಗ ಹೋಗಬೇಕು. हाँ सर, हाँ फर्स्ट अभी क्या बोल रहे हैं सर वो लोग कि हमारे को ऊपर से कमिश्नर का ऑर्डर है, कहाँ पे दिए, बैंगलोर और धारवाड़ और गुलबर्गा। ये क्यों दिए बोले तो वहाँ पे ट्रेनिंग सेंटर का अपना सर्टिफिकेट दे रहे हैं। वो सर्टिफिकेट बताओ सर थोड़ा। वो सर्टिफिकेट जो वहाँ पे जाने के बाद में कुछ भी यूज नहीं हो रहा है काम, सिर्फ जाने के बाद में एक रूम के जैसा ये सर्टिफिकेट ಇದು 6 ತಿಂಗಳಾಯ್ತು. 6 ತಿಂಗಳಾಯ್ತು. ಕಾಪಿ ಇಲ್ಲ ಇದು. ಹಾ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಈಗ 5 ವರ್ಷಕ್ಕೆ ಒಂದ್ಸತಿ ರಿನ್ಯೂವಲ್ ಕಾರ್ಡ್ಗೆ ಬೆಂಗಳೂರು ಈ ಸಂದರ್ಭದಲ್ಲಿ ಪವನ್ ಕುಮಾರ್ ರೆಡ್ಡಿ, ಸೈಯದ್ ನೂರುದ್ದೀನ್, BV ರೆಡ್ಡಿ, ಸೈಯದ್ ಅಕ್ಬರ್ ಮೆಹಬೂಬ್, ಶೇಖ್ ಇಬ್ರಾಹಿಂ ಸೇರಿ ಅನೇಕರು ಇದ್ದರು. ಜನಸಂಚಾರ ಹೆಚ್ಚಿರುವ ಪ್ರದೇಶದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಸಿಸಿ ಕ್ಯಾಮೆರಾಗಳನ್ನು ವೃತ್ತಗಳಲ್ಲಿ ಸೇರಿದಂತೆ ವಿವಿಧೆಡೆಗಳಲ್ಲಿ ಅಳವಡಿಸಲಾಗಿದೆ. ಅಹಿತಕರ ಘಟನೆಗಳ ತಡೆಗೆ ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಹೇಳಿದರು. ನಗರದ ಚಂದ್ರಮೌಳೇಶ್ವರ ವೃತ್ತ, ಮಹಾವೀರ್, ಜಾಕಿರ್ ಹುಸೇನ್ ವೃತ್ತ ಸೇರಿ ಇತರೆಡೆಗಳಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳ ಚಾಲನೆಗೊಳಿಸಿ ಮಾತನಾಡಿದರು. ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಜನ ಸಂಚಾರ ಇರುವ ಕಡೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ವೃತ್ತಗಳಲ್ಲಿ, ಇತರೆ ರಸ್ತೆಗಳಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿಯಲ್ಲಿ ಸಿಸಿ ಕ್ಯಾಮೆರಾ ಖರೀದಿಸಿ ಅಳವಡಿಸಿದ್ದು ನಿಗಾ ವಹಿಸಲಿವೆ. ನಗರದಲ್ಲಿ ವ್ಯಾಪಾರ, ವಹಿವಾಟು, ಮದ್ಯದ ಅಂಗಡಿ, ಮುಗ್ಗಟ್ಟುಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ವ್ಯಾಪಾರಿಗಳಿಗೂ ಅನುಕೂಲವಾಗುವ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಕಣ್ಗಾವಲು ವಹಿಸಲಿದೆ ಎಂದರು. ಓಕೆ ಸರ್. ಕ್ಯಾಮ್ರಾ ನಮ್ಮ ಈ ನಾಗರಿಕತೆಗೆ ತುಂಬ ಅನುಕೂಲಕರವಾಗಲಿ, ಯಾವುದೇ ಅಹಿತಕರ ಘಟನೆಗಳು ಆಗಲಿ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಳಗಡೆ ನೋಡ್ರಿ ಹಾಕ್ತೀನಿ ಬಿಡು. ಹಾಂ ಮಾಡ್ತೀನಿ ಸರ್. ಸರ್ 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 ಇಲ್ಲ ನೋಡಿ ಸರ್. ಹಾಂ ರೈಟ್. ವ್ಯಾಪಾರಿಗಳು ತಮ್ಮ ಅಂಗಡಿ ಒಳಗೆ ಮತ್ತು ಹೊರಗಡೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ತಮಗೆ ತೊಂದರೆಗಳಾಗಿದ್ದಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಚಂದ್ರಮೌಳೇಶ್ವರ ಸರ್ಕಲ್ ನಾವು ಉದ್ಘಾಟನೆ ಮಾಡಿದ್ದೀವಿ, ಮತ್ತು ಜಾಕಿರ್ ಹುಸೇನ್ ಸರ್ಕಲ್ ನಾವು ಉದ್ಘಾಟನೆ ಮಾಡಿದ್ದೀವಿ. ಇನ್ನೂ ಕೂಡ ಆಂಧ್ರದಲ್ಲಿ ನಮ್ಮ ಸಾರ್ವಜನಿಕರ ಈ ಸಹಕಾರದ ಮೇರೆಗೆ ಮತ್ತು ಇಲಾಖೆಯ ಅನುದಾನಗಳಲ್ಲಿ KKRD ಅನುದಾನದಲ್ಲಿ ಇನ್ನು ಮತ್ತಷ್ಟು ಬರ್ತಾ ಇದ್ದಾವೆ. ದಯಮಾಡಿ ನಾಗರಿಕರು ಈ ಒಂದು CCTVಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ
ಮತ್ತು ಮುಖ್ಯವಾಗಿ ಬಿಸ್ನೆಸ್ ಪ್ರಮಿಸಸಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಮತ್ತು ಜನ ಗ್ಯಾದರಿಂಗ್ ಆಗುವಂಥ ಕಡೆ, ಪೆಟ್ರೋಲ್ ಬಂಕ್ಗಳಲ್ಲಿ, ಮತ್ತು ವೈನ್ ಶಾಪ್ಸು ಮತ್ತು ಯಾವುದೇ ಬಿಸ್ನೆಸ್ ಪ್ರಮಿಸಸಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಿ ಈ ಒಂದು ನಮ್ಮ ಇಲಾಖೆಗೆ ಅಪರಾಧಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಅಂತೇಳಿ ರಾಯಚೂರು ನಾಗರಿಕರಲ್ಲಿ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ್, ಸದರ್ ಬಜಾರ್ ಪೊಲೀಸ್ ಠಾಣೆ ಸಿಪಿಐ ಉಮೇಶ್ ಕಾಂಬ್ರೆ, ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಸಣ್ಣ ಈರಣ್ಣ, ಎಎಸ್ಐ ಶ್ರೀನಿವಾಸ್, ಬಸವರಾಜ್, ಚಾಂದ ಪಾಷಾ ಸೇರಿದಂತೆ ಅನೇಕರು ಇದ್ದರು. ಮಾವಿನಕೆರೆಯ ಬಳಿ ತರಕಾರಿ ಮಾರುಕಟ್ಟೆಗೆ ಮಹಾನಗರ ಪಾಲಿಕೆ ಅನುಮತಿ ನೀಡಿಲ್ಲ. ಯಾವ ಉದ್ಘಾಟನೆಯಾಯಿತು? ಅಧಿಕೃತಗೊಳಿಸಿದ ಆದೇಶವನ್ನು ಎಂ ಈರಣ್ಣ ತರಕಾರಿ ಮಾರಾಟಗಾರ ಸಂಘದ ಮೊಹಮ್ಮದ್ ವಾಸಿಂ ಬಹಿರಂಗಗೊಳಿಸಲಿ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಂ ಈರಣ್ಣ ವೃತ್ತದಲ್ಲಿ ನಡೆಯುತ್ತಿದ್ದ ತರಕಾರಿ ಮಾರಾಟಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಸ್ಥಳಾಂತರಿಸಲು ಸೂಚನೆ ನೀಡಿತ್ತು. ರವೀಂದ್ರ ಜಲದಾರ್ ಇವರು ತರಕಾರಿ ಮಾರಾಟಗಾರರ ಮೇಲೆ ಒತ್ತಡ ಹಾಕಿ ಮಾವಿನಕೆರೆ ಬಳಿ ಸ್ಮಶಾನ ಖಾಸಗಿ ಜಾಗದಲ್ಲಿ ಮಾರಾಟ ಪ್ರಾರಂಭಿಸಿದ್ದರು. ಅಲ್ಲಿ ತರಕಾರಿ ಮಾರಾಟವೇ ಅನಧಿಕೃತವಾಗಿದ್ದರಿಂದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸ್ಥಳಾಂತರಕ್ಕೆ ತೀರ್ಮಾನಿಸಿದ್ದಾರೆ. ಅಧಿಕೃತವಾಗಿದ್ದರೆ ಸ್ಥಳಾಂತರ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. 2024-25ನೇ ಸಾಲಿನಲ್ಲಿ ಟೆಂಡರ್ ಆಗಿಲ್ಲ. ಕರ ವಸೂಲಿ ಯಾರಿಗೆ ಸೇರುತ್ತಿದೆ ಎಂದು ಪ್ರಶ್ನಿಸಿದರು. ನಗರಸಭೆ ಆದಾಯ ಖೋತ ಆಗುತ್ತಿರುವುದನ್ನು ಪಾಲಿಕೆ ತಡೆಯಬೇಕು ಎಂದರು. ತರಕಾರಿ ಮಾರುಕಟ್ಟೆ ಆ ಒಂದು ಪ್ರೈವೇಟ್ ಜಾಗದಲ್ಲಿ ಸಿಎ ಸೈಟ್ನಲ್ಲಿ ಯಾವಾಗ ಉದ್ಘಾಟನೆ ಆಯಿತು, ಯಾರನ್ನ ಪರ್ಮಿಷನ್ ಕೊಟ್ಟರು? ಒಂದು ವೇಳೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ರೆ ಅಲ್ಲಿ ಮಾರಾಟ ಮಾಡ್ಕೊಳ್ಳೋಕ, ನೀವು ಏನಂತಂದ್ರೆ ನಗರಸಭೆ, ಅಲ್ಲಿ ನಗರಸಭೆ ಇಂದಿನ ಮಹಾನಗರ ಪಾಲಿಕೆ ಏನು ಇವತ್ತು ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಮಹಾನಗರ ಪಾಲಿಕೆಯ ಪರವಾನಗಿ ಪಡೆದುಕೊಳ್ತೀವಿ. ಕಟ್ಟಡ ಕಟ್ಟಬೇಕು ಅಥವಾ ಜಾಗದ ಏನಂತ ವಿಸ್ತೀರ್ಣ ಏನಂತಂದ್ರೆ ನಾವು ಇದು ಮಾಡಿ ಅದಕ್ಕೆ ಏನಾದರೂ ಎಣ್ಣೆ ಆಗಿ ಅರಳಿ ಆಗಿ ಬೇರೆ ಬೇರೆ ರೀತಿಯಿಂದ ಏನಂತಂದ್ರೆ ಎಲ್ಲ ದಾಖಲೆಗಳು ಸರಿಯಾಗಿದ್ರೆ ಏನಂತಂದ್ರೆ ನಮ್ಗೆ ಕಟ್ಟಡ ಏನಂತಂದ್ರೆ ಪರ್ಮಿಷನ್ ಕೊಡ್ತಾರೆ. ಅಲ್ಲಿ ಕಡಿಮೆ ಬಂದವರು ಆ ಜಾಗದಲ್ಲಿ ಏನಂತಂದ್ರೆ ಇವರು 2023 ಜೂನ್ನಲ್ಲಿ ಏನಂತಂದ್ರೆ ಎಂಬೀರಣ್ಣ ವೃತ್ತದಿಂದ ಸ್ಮಶಾನ ಜಾಗ ಮತ್ತು ಸರ್ಕಾರಿ ಜಾಗ ಮತ್ತು ಪ್ರೈವೇಟ್ ಜಾಗದಲ್ಲಿ ಏನಂತಂದ್ರೆ ಮಾರ್ಕೆಟ್ ಶಿಫ್ಟ್ ಮಾಡಿದರು. ಅದು ರವೀಂದ್ರ ಜಲದಾರ್ ಅವರ ಸಾರಥ್ಯದಲ್ಲಿ, ಅದು ವಾರ್ಡ್ ನಂಬರ್ 12ರಲ್ಲಿದೆ. ವಾರ್ಡ್ ನಂಬರ್ 12ರಲ್ಲಿದೆ. ಅವರು ಹೇಳ್ತಾರ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ನಮಗೆ ಏನಂತಂದ್ರೆ ಅಲ್ಲೇ ಮಾರಾಟ ಅವಕಾಶ ಮಾಡಿಕೊಡಿ. ಓಕೆ, ನೀವು ಕೇಳ್ರಿ, ನಾವು ಕೇಳ್ತಾ ಇದ್ದೀವಿ. ನಿಮಗೆಲ್ಲ ಜಲದಾರಿಗೆಲ್ಲ ಮಾನ್ಯ ಪಾಲಿಕೆಯ ಆಯುಕ್ತರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದು ಅನಧಿಕೃತ ತರಕಾರಿ ಮಾರುಕಟ್ಟೆ ಇದೆ, ಅಧಿಕೃತ ಅಂತೇಳಿ ಇವರು ಮೊನ್ನೆ ನಿಮ್ಗೆ ಎನ್ ಮಹಾವೀರ್ ಇವರು ಪಾಲಿಕೆಗೆ 14 ಲಕ್ಷ ರೂಪಾಯಿ ಬಾಕಿ ಕಟ್ಟಿಲ್ಲ ಎಂದು ವಾಸಿಂ ಆರೋಪಿಸಿದ್ದಾರೆ. ಆದರೆ ಬಾಕಿ ಇರುವುದು 9.50 ಲಕ್ಷ ರೂಪಾಯಿ ಬಾಕಿ ಇದೆ. ಕೊರೋನಾ ಸಂದರ್ಭದಲ್ಲಿ ತರಕಾರಿ ವ್ಯಾಪಾರ ಸ್ಥಗಿತಗೊಂಡಿದ್ದರಿಂದ ಕಾರ ಪಾವತಿಸಲು ಆಗಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಈಗಲೂ ಕರ ಪಾವತಿಸಲು ಸಿದ್ಧರಿದ್ದೇವೆ ಎಂದರು. ಹಣ ದುರುಪಯೋಗ ಮಾಡಿಕೊಂಡಿಲ್ಲ, ಪೂರ್ವ ಮಾಹಿತಿ ಇಲ್ಲದೆ ರವೀಂದ್ರ ಜಲದಾರ್ ಹೇಳಿದಂತೆ ಏನೇನೋ ಆರೋಪ ಮಾಡಿರುವುದು ಹಾಸ್ಯಾಸ್ಪದ ಸಂಗತಿ. 4 ಲಕ್ಷ ರೂಪಾಯಿ ಕರವನ್ನು ಈಗಾಗಲೇ ಪಾವತಿಸಿದ್ದೇವೆ. 150ರಿಂದ 200 ಜನ ತರಕಾರಿ ಮಾರಾಟಗಾರರು ಸಂಘದಲ್ಲಿದ್ದು ಕರ ವಿನಾಯಿತಿಗೆ ಮನವಿ ಸಹ ಮಾಡಲಾಗಿದೆ ಎಂದರು. ಇನ್ನು ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಸ್ಥಳದಲ್ಲಿ 400ರಿಂದ 500 ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲಿ 40ರಿಂದ 60 ಅಡಿ ಜಾಗವಿದ್ದು ಇಷ್ಟೊಂದು ಜನರು ತರಕಾರಿ ಮಾರಾಟ ಮಾಡಲು ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದರು. ಈ
ಜಾಗ ಒತ್ತುವರಿ, ಈ ಸರ್ಕಾರಿ ಜಾಗ ಒತ್ತುವರಿ ಮತ್ತು ಇದಕ್ಕೆ ಮಾರ್ಕೆಟ್ ವಿಷಯದಲ್ಲಿ ಏನಂತಂದ್ರೆ ಚಂದ್ರಶೇಖರ್ ನಾಯಕ್ ಏನಂದ್ರೆ ಹೈಕೋರ್ಟ್ಗೆ ಹಾಜರಾದರು. ಹಾಗಾಗಿ ಏನಂತಂದ್ರೆ ನಾವು ಬರೀ ಸುಳ್ಳು ಆರೋಪ ಮಾಡ್ತೀವಂತೆ. ನಾನೇನು ಸುಳ್ಳು ಆರೋಪ ಮಾಡಲಿ ಅಪಾರ್ಟಿಗೆ ನೀವು ಮನವಿ ಮಾಡಿಕೊಂಡಿದ್ದೀರಿ ನಮ್ಮನ್ನು ಅಲ್ಲೇ ಕೂಡಿಸಿ ಅಂತೇಳಿ. ಯಾರು ಬೇಡ ಅಂತ ಹೇಳಿದ್ರೆ ಈಗ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿ ಏನಂತಂದ್ರೆ ಅವ್ರು ಏನ್ ನಿರ್ಣಯ ತಗೋತಾರ ಅವ್ರು ತಗೋತಾರ. ಮೇಲಿಂದ ಏನಂತಾರೆ ವಾರ್ಡ್ ನಂಬರ್ 12 ಅವ್ರು ಪವನ್ ಕುಮಾರ್ಗೆ ಸೇರಿದ್ದದು, ಈರಣ್ಣ ಪವನ್ ಕುಮಾರ್ಗೆ. ಈ ಈರಣ್ಣ ಪವನ್ ಕುಮಾರ್ ಅವರು 8/1/2025 ಸಾಮಾನ್ಯ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಹೇಳಿದರು ಏನಂತೇಳಿ. ಆವತ್ತು ಏನಂತಂದ್ರೆ ನಾಗರಾಜ್ ಅನ್ನೋರು ಬಿಜೆಪಿ ಪಾಲಿಕೆ ಸದಸ್ಯ ಅವರು ಇಲ್ಲ, ಅದು ಅಧಿಕೃತ ಅಲ್ಲ, ಅನಧಿಕೃತ ಇಲ್ಲ ಅಂತೇಳಿ. ಸ್ವಾಮಿ ಅಧಿಕೃತ ಇದ್ರೆ ದಾಖಲೆಗಳು ತೋರಿಸಿರಪ್ಪ, ತೋರಿಸಿ ಕೂಡ್ರಿ. ನಿಮ್ಗೆ ಎಲ್ಲಿ ಸುಡುಗಾಡಲ್ಲಿ ಕೂರ್ಸ್ಯಾರ ಕೂಡ್ರಿ, ರಸ್ತೆಯಲ್ಲಿ ಕೂರ್ಸ್ಯಾರ ಕೂಡ್ರಿ. ಯಾವುದೇ ದಾಖಲೆಗಳಿಲ್ಲ, ಸುಮ್ಮನೆ ಅನವಶ್ಯಕವಾಗಿ ಮಾವಿನ ಹಿಂಗೆ ಮಾಡ್ತಾನೆ. ಮಾವಿನ ಏನು ಮಾಡೋದಿಲ್ಲ. ಮಾವಿನ ಸಂಸಾರ, ಮಾವಿನ ಸಂಘ ಏನಂತಂದ್ರೆ ಅದೇ ದೊಡ್ಡ ತಲೆಬೇನೆ ಆಗಲ್ಲ. ನಾವು ಬೇರೆಯವರು ವಿಷಯಕ್ಕೆ ನಾನು ಯಾಕೆ ಕೈ ಹಾಕಿ ಆ ಕೇಸ್ ಏನಂತಂದ್ರೆ ಡಿಸ್ಮಿಸ್ ಆದ್ಮೇಲೆ ಇವರು ಯಾರ್ಯಾರಂತಂದ್ರೆ ಆ ಕೇಸ್ ಸಂಬಂಧಪಟ್ಟಂತೆ ಜಾನಕಿ ರಾಮ್, ಮೊಹಮ್ಮದ್ ಜುಬೇರ್, ಆಂಜನೇಯ, ಸಾದಿಕ್ ಬೇಗು, ಹುಸೇನ್ ಬಾಷಾ ಇವರು. ರವೀಂದ್ರ ಜರದಾರ್ ಇವರಿಗೆ ತರಕಾರಿ ಮಾರಾಟ ನಡೆಸುವ ಆಸಕ್ತಿ ಇದ್ದಲ್ಲಿ ಪಾಲಿಕೆಯಿಂದಲೇ ಅಧಿಕೃತ ಮಾರಾಟ ಕೇಂದ್ರ ಪ್ರಾರಂಭಿಸಿ ಮಾರಾಟ ಮಾಡಲಿ ಎಂದು ಸವಾಲು ಹಾಕಿದರು. ರವೀಂದ್ರ ಜರದಾರ್ ಇವರ ಪತ್ನಿ ವಾರ್ಡ್ 13 ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವರಿಗೆ ವಾರ್ಡ್ ನಂಬರ್ 12ರ ಉಸಾಬರಿ ಏಕೆ ಎಂದು ಪ್ರಶ್ನಿಸಿದ ಅವರು, ವಾರ್ಡ್ ಸದಸ್ಯ ಎಂ ಪವನ್ ಕುಮಾರ್ ಇವರು ತರಕಾರಿ ಮಾರಾಟ ಕೇಂದ್ರ ಸ್ಥಳಾಂತರಿಸಲು ಒತ್ತಾಯಿಸಿದ್ದಾರೆ. ಸಂಬಂಧವೇ ಇಲ್ಲದವರು ತರಕಾರಿ ಮಾರಾಟಗಾರರ ಪರವೆಂಬಿ ಬಿಂಬಿಸಿಕೊಳ್ಳುತ್ತಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರಭು ನಾಯಕ್, ಕೆವಿ ಖಾಜಪ್ಪ, ಬಸವರಾಜ್, ಕೆ ಉದಯ್ ಕುಮಾರ್, ರಿಜ್ವಾನ್, ಅನಿಲ್ ಕುಮಾರ್, ವೀರೇಶ್ ಇದ್ದರು. ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಟೆಂಡರ್ ಇಲ್ಲದೆ ಆರೋಗ್ಯ ಕೇಂದ್ರಗಳ ದುರಸ್ತಿ ಕಾಮಗಾರಿಗಳನ್ನು ನಡೆಸುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡಿದರೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಇರುವುದು ಶಾಮೀಲಾಗಿರುವ ಸಂಶಯಗಳಿವೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಎನ್ ಮೈತ್ರಿಕರ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಮಾವಿನಕೆರೆ ಬಳಿ ಇರುವ ಪ್ರಸೂತಿ ಕೇಂದ್ರದ ದುರಸ್ತಿ ಕಾರ್ಯವು ಕಳಪೆ ಮಟ್ಟದಲ್ಲಿ ನಿರ್ವಹಿಸಲಾಗಿತ್ತು. ಈಗ ಹರಿಜನವಾಡ ಆರೋಗ್ಯ ಕೇಂದ್ರ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಯಾವುದೇ ಟೆಂಡರ್ ಇಲ್ಲದೆ ಕಾಮಗಾರಿ ನಿರ್ವಹಿಸಲಾಗುತ್ತಿದೆ. ನಿಯಮಗಳನ್ನು ಉಲ್ಲಂಘಿಸಿರುವ ಕುರಿತು ಡಿಎಚ್ಒಗೆ ದೂರು ನೀಡಿದರೂ ಕ್ರಮವಾಗುತ್ತಿಲ್ಲ. ಅಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರಿಂದ 5,000 ಹಣವನ್ನು ಗುತ್ತಿಗೆ ಏಜೆನ್ಸಿ ಸಂಗ್ರಹಿಸುತ್ತಿದೆ. ಹಣ ಕೊಡುವವರಿಗೆ ಆದೇಶ ಪ್ರತಿಯನ್ನು ನೀಡದೆ ಸತಾಯಿಸುತ್ತಿದ್ದಾರೆ. ಹಣ ಅಕ್ರಮವಾಗಿ ಸಂಗ್ರಹಿಸುತ್ತಿರುವ ಕುರಿತು ಡಿಎಚ್ಒ ಗಮನ 11ಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ. ಅಕ್ರಮಗಳಿಗೆ ಡಿಎಚ್ಒ ಬೆಂಬಲವಾಗಿ ನಿಂತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ ಎಂದರು. ಒಂದ್ಸರ್ತಿ ಸರ್ ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ಬಂದಿದ್ರು, ಯಾರು ARC ಸಂಸ್ಥೆಯವರು, ಅಲ್ಲಿ ಸಿಬ್ಬಂದಿ ವರ್ಗ, ಮತ್ತು ಇವರು DHOನೂ ಇದ್ದರು. ನಮ್ಮ ಸಮಸ್ಯೆಗಳು ಹೇಳಿದ್ರೆ DHOನೇ ಕೇರ್ ಮಾಡಲಿಲ್ಲ ಸರ್. DHO ಅವ್ರನ್ನೇ ಆ ಸಿಬ್ಬಂದಿಗಳು ಕೇರ್ ಮಾಡಲಿಲ್ಲ. ಅಂದರೆ ಒಂಥರ ಇವ್ರದ್ದು ಏನೋ ಲೋಪದೋಷ ಇದ್ದವ್ರ ಥರ ಅವ್ರು ಮಾತಾಡಿದ್ರು ಸರ್, ಯಾರು ARC ಸಂಸ್ಥೆಯವರು. ನಾನು ಆಮೇಲೆ ಅಲ್ಲಪ್ಪ, ನೀವು ಮಾಡ್ತಾ ಇರೋದೇ ಒಂದು DHO ಕಂಟ್ರೋಲಲ್ಲಿ, ನೀವು ಒಬ್ಬ ಕಾಂಟ್ರಾಕ್ಟರ್ದಾರರು, ನೀವೇ ಅವ್ರಿಗೆ ಬೆಲೆ ಕೊಡ್ಬೇಕಲ್ಲಪ್ಪ ಅಂದರೆ, ಅಲ್ಲಪ್ಪ ಈಗ ನಿಮ್ದೇನು ನಮ್ಮ ಮೇಲೆ ಸ್ವಲ್ಪ ಒಂಥರ ದಬಾಯಿಸಿದ್ರು. ನಾನಂದೆ ಸರ್ ಇದಕ್ಕೆ ನೀವು ಆನ್ಸರ್ ಮಾಡ್ಬೇಕ್ರಿ, ಇವರಲ್ಲ, ಇವ್ರು ಬಿಟ್ಬಿಡ್ರಿ, ನೀವೇನಂತೀರಿ ಕೇಳಿದ್ರೆ ಅಂದರೆ ಅವ್ರ ಪರವಾಗಿ ಮಾತಾಡಿದ್ರು. ಆಯ್ತು ಬಿಡ್ರಿ ಅಂತ. ಮತ್ತು ಈಗ ಸದ್ಯ ಪ್ರೆಸೆಂಟು ಅರ್ಜನವಾಡದ ಹೆಲ್ತ್ ಸೆಂಟರ್ನಲ್ಲಿ ಕೂಡ ಭಾರಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಸರ್. ಅದು ಕೂಡ ಯಾವುದೇ ಟೆಂಡರ್ ಇಲ್ಲ, ಏನೂ ಇಲ್ಲ.
ಎಂತೂ ಇಲ್ಲ ಸರ್. ಅದ್ರ ಬಗ್ಗೆನೂ ನಾನು CS ಅವರಿಗೆ ದೂರು ಕೊಟ್ಟಿದ್ದೀನಿ. ಅದರಲ್ಲಿ ಕೂಡ ಇದುವರೆಗೂ ಬರೀ ಇದು ಅವ್ರ ಪತ್ರ ವ್ಯವಹಾರಗಳಲ್ಲೇ ಶಾಮೀಲಾಗಿದ್ದಾರೆ. ಸಾರಿ, ಇನ್ನೊಂದು ಅಷ್ಟೇ ಹೊರತಾಗಿ ಇದುವರೆಗೂ ಕ್ರಮ ಆಗಿಲ್ಲ ಸರ್. ಒಂದು. ಎರಡನೇದೇನಂದ್ರೆ ಸರ್, ಇವ್ರಿಗೆ CS ಆಫೀಸ್ನಿಂದ DHOಗೆ ರವಾನೆಯಾದ ಪ್ರತಿ ಅದರಲ್ಲಿ ಎಲ್ಲ ಅಂಶಗಳಿಲ್ಲ ಸರ್. ನಮ್ಮ ದೂರಿನ ಅರ್ಜಿಯಲ್ಲಿ ಇರುವಂಥ ಅಂಶಗಳಿಲ್ಲ ಸರ್. ಮುಖ್ಯವಾಗಿ ಅವರು ಕಾಂಟ್ರಾಕ್ಟರ್ ಆಧಾರದ ಮೇಲೆ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕಾಂಟ್ರಾಕ್ಟರ್ದಾರರಿಗೆ 5,000 ಕೊಟ್ಟರೆ ಮಾತ್ರ ಆರ್ಡರ್ ಕಾಪಿ ವಿತ್ ಆ ತಿಂಗಳದ ಸ್ಯಾಲ್ರಿ ಅಲ್ಲಿಂದ, ಇಲ್ಲಾಂದರೆ ಇಲ್ಲ. ಭಾಳಷ್ಟು ಅದೇ ನಾವು ಕೇಳಿದೆ ಸರ್, ಸುಮ್ಮನೆ ಕೊಡಬೇಕು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಅಧ್ಯಕ್ಷ ರಾಜಶೇಖರ್ ಮಾಚರ್ರ, ಉರುಕುಂದ, CM ಶ್ರೀನಿವಾಸ್ ಇದ್ದರು. ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ 23 ಜನರ ಮೊಬೈಲ್ಗಳನ್ನು ಪತ್ತೆ ಮಾಡಿರುವ ಸದಾರ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರು ಮೊಬೈಲ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾಲೀಕರಿಗೆ ಹಸ್ತಾಂತರಿಸಿದರು. ನಗರದ ಸದಾರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಹಸ್ತಾಂತರಿಸಿದ ಬಳಿಕ ಮಾತನಾಡಿದರು. ಸದಾರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ತಾವು ಕಳೆದುಕೊಂಡಿದ್ದ ಮೊಬೈಲ್ಗಳ ಪತ್ತೆಗಾಗಿ ದೂರು ದಾಖಲಿಸಿದ್ದರು. ಸದಾರ್ ಬಜಾರ್ ಪೊಲೀಸ್ ಠಾಣೆಯ CPI ಉಮೇಶ್ ಕಾಂಬ್ಳೆ ನೇತೃತ್ವದ ತಂಡ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮೊಬೈಲ್ಗಳನ್ನು ವಾರಸುದಾರರಿಗೆ ನೀಡಿದ್ದಾರೆ. ಮೊಬೈಲ್ ಕಳ್ಳತನ ಹಾಗೂ ಕಳೆದು ಹೋದಲ್ಲಿ ಸಾರ್ವಜನಿಕರು KSP ಆ್ಯಪ್ನ ಲಾಸ್ಟ್ ಮೂಲಕವೂ ದೂರು ದಾಖಲಿಸಬಹುದು. ಆ್ಯಪ್ ಅಥವಾ ಪೋರ್ಟಲ್ನಲ್ಲಿ ಮೊಬೈಲ್ನ IMEI ನಂಬರ್, OTP ಅಗತ್ಯ ವಿವರ ಸಹಿತ ದೂರು ಸಲ್ಲಿಸಬೇಕು. ಸಂಬಂಧಪಟ್ಟ ಠಾಣೆಗೆ ದೂರಿನ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಕಳ್ಳತನ ಮಾಡಿದವರು ಮೊಬೈಲ್ಗೆ ಹೊಸ ಸಿಮ್ ಹಾಕಿದ ತಕ್ಷಣವೇ ಪೊಲೀಸ್ ಠಾಣೆಗೆ ಎಚ್ಚರಿಕೆ ಸಂದೇಶ ಬರುತ್ತದೆ. ಆಗ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಮೊಬೈಲ್ ಸಿಮ್ ಲೊಕೇಶನ್ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ನಂತರ ಮೂಲ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗುತ್ತದೆ. 22 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಿದ ಕಾರ್ಯಕ್ಕೆ ಶ್ಲಾಘಿಸಿದರು. ಶಂಕರ್ ಸಣ್ಣ ಸ್ವಲ್ಪ ತಿಲಕ, ಶಿವಕುಮಾರ್, ಅಲ್ಬಿನ್ ನಜೀಮ್. ಈ ಮೊಬೈಲ್ ಅದರಲ್ಲಿ ಇರೋ ಟೆಕ್ನಾಲಜಿ ಅದೆಲ್ಲಿ ಯಾರು ನೆಕ್ಸ್ಟು ಒಬ್ಬ ವ್ಯಕ್ತಿಯಿಂದ ಬೇರ್ಪಟ್ಟ ಮೇಲೆ ಕಳೆದೋದ ಮೇಲೆ ಕಳ್ಕೊಂಡ ಮೇಲೆ ಅದು ಯಾರು ಅದನ್ನು ಯುಟಿಲೈಸ್ ಮಾಡೋರು, ಅದು ಹಿಂಗೆ ಯುಟಿಲೈಸ್ ಮಾಡಿದ್ರು ಆ ಟೆಕ್ನಾಲಜಿ ಹಂಗೆ ಇದೆ, ಅದು ಗುರುತು ಮಾಡಿ ಯಾರು ಮೊಬೈಲ್ಗಳು ಕಳ್ಕೊಳ್ದೆ ಹೋಗಲಿ. ಮತ್ತು ಈ ಇಲಾಖೆಯ ಈ CIF ಫೋಟೋ ಬಂದಿದೆ, ಅದರಲ್ಲಿ ಸುಮ್ಮನೆ ಅವರು ಅಪ್ಲೋಡ್ ಮಾಡಿದ್ರೆ ಕೇಸ್ ರಿಜಿಸ್ಟರ್ ಆಗ್ತದೆ. ಠಾಣೆಗೆ ಬಂದು ಏನು ಕೇಸ್ ಕೊಟ್ಟರು ಬಂತೇನಿಲ್ಲ, ಹಿಂದೆ ಆ ಥರ ಎಲ್ಲ ಇತ್ತು, ಇವಾಗ ಏನಿಲ್ಲ. ಅದರಲ್ಲಿ ಅವರು ಲಾಗಿನ್ ಆಗಿ ಕಂಪ್ಯೂಟರೈಸ್ ಮಾಡಿದ್ರೆ ಕನ್ಸರ್ನ್ಡ್ ಯೂನಿಟ್ಗೆ ಹೋಗುತ್ತೆ. ಅವರು ನೆಕ್ಸ್ಟು ಯಾರಾದರೂ ಹೊಸ ಸಿಮ್ ಹಾಕೊಂಡಾದಾಗ ಅದು ನಮಗೆ ತೋರ್ಪಡಿಸುತ್ತೆ. ಆ ನಿಟ್ಟಲ್ಲಿ ನಾವು ಇನ್ವೆಸ್ಟಿಗೇಷನ್ನು ಮುಂದುವರಿಸಿ ಚುರುಕುಗೊಳಿಸಿ ಅಂಥ ಮೊಬೈಲ್ಗಳನ್ನ ರಿಕವರಿ ಮಾಡ್ತೀವಿ. ಅಂಥದ್ದೇ ಸಂದರ್ಭ ಅಂಥ ವಿಚಾರ ಸಂಬಂಧಪಟ್ಟಂಗೆ ಇಂದು ಸದರ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ ಮತ್ತು ಅವರ ತಂಡ 22 ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ಅದರ ಮೂಲ ಮಾಲೀಕರುಗಳಿಗೆ ಹಿಂದಿರಿಸಲಿಕ್ಕೆ ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಹಾಗಾಗಿ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಯವ್ರನ್ನ ಮನ ತುಂಬಿ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಸಾರ್ವಜನಿಕರು ಸಹ ತಮ್ಮ ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಈ ಸಂದರ್ಭದಲ್ಲಿ DYSP ಸತ್ಯನಾರಾಯಣ್,
ಸಿಪಿಐ ಉಮೇಶ್ ಕಾಂಬ್ಳೆ, ಸಿಬ್ಬಂದಿಗಳು ಹಾಗೂ ಮೊಬೈಲ್ ಮಾಲೀಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲಿಯಾಬಾದ್ ಅರಣ್ಯದಲ್ಲಿ ಮತ್ತೊಂದು ಚಿರತೆ ಪತ್ತೆ, ಮುಂದುವರೆದ ಆತಂಕ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾರ್ಯಾಗಾರ, ಗ್ರಂಥಾಲಯ ಖಜಾನೆ ಇದ್ದಂತೆ, ಗಟ್ಟು ಸತ್ಯನಾರಾಯಣ. ಭಾರಿ ವಾಹನ ಚಾಲಕರಿಗೆ ಕಲಬುರಗಿಯಲ್ಲಿ ಬಾರ್ಜಾನ್ ನೀಡುವುದು ಆದೇಶ ಅವೈಜ್ಞಾನಿಕ, ರದ್ದಿಗೆ ಶೇಖ್ ಬುರಾವುದ್ದೀನ್. ಚಂದ್ರಮೌಳೇಶ್ವರ ವೃತ್ತದಲ್ಲಿ ಸಿಸಿಟಿವಿ ಅಳವಡಿಕೆ, ರಸ್ತೆ ನಿಯಮ ಉಲ್ಲಂಘನೆಯಾದರೆ ಕ್ರಮ, ಎಸ್ಪಿ ಪುಟ್ಟಮಾದಯ್ಯ. ಮಾವಿನ ಕೆರೆ ಬಳಿ ತರಕಾರಿ ಮಾರಾಟ ಅಧಿಕೃತವಾದರೆ ಪಾಲಿಕೆ ಆದೇಶ ಬಹಿರಂಗಪಡಿಸಿ, ಮಹಾವೀರ. ಆರೋಗ್ಯ ಕೇಂದ್ರಗಳು ಟೆಂಡರ್ ಇಲ್ಲದೆ ದುರಸ್ತಿ ಕಾಮಗಾರಿ, ಹೊರಗುತ್ತಿಗೆ ನೌಕರರಿಂದ ಅಕ್ರಮ ಹಣ ವಸೂಲಿ, ಎನ್ಎಂ ಮೈತ್ರಿಕರ ಆರೋಪ. ಮೊಬೈಲ್ ಕಳ್ಳತನ ಪತ್ತೆ ಹಚ್ಚಿ 22 ಜನರಿಗೆ ಮರಳಿ ಹಸ್ತಾಂತರ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.